ಇವರೇ ಕಿಶನಿ ಫಾರ್ಮ್ ಓನ್ ಎಂ ಡಿ ಕಮ್ ಓನರ್. MD ಪೊಸಿಷನ್ ನ ಓನರಿಗೆ ಕೊಡೋದು ಬೇಡ, MD ಪೊಸಿಷನ್ ಅವ್ರ ಫಾದರಿಗೆ ಕೊಡೋಣ, ಓನರ್ನ ಅವಳು ಮಾಡೋಣ. CEO ಯಾರಾಗ್ತೀರಾ? ಕೊಡ್ರಿ ಅವ್ರ ಹೂಂಗೆ. ಓಕೆ ಕಿಶು. ಅದು ಮೊಟ್ಟೆ ಇಡಕ್ಕೆ ಕೂತಿಲ್ಲ, ಕಾವಿ ಕೂತೈತೆ. ಇವ್ರು ಯಾರಿಗೂ ಕಾಮನ್ ಸೆನ್ಸ್ ಇಲ್ಲ, ಅದು ಕಾವಿ ಕೂತೈತೆ ಅಂತ ಇವ್ರು ಅಂದ್ಕೊಂಡ್ಬಿಟ್ಟಿದ್ದಾರೆ ಇಲ್ಲಿ ಮೊಟ್ಟೆ ಇಡಕ್ಕೆ ಕೂತೈತೆ ಅಂತ. ಇದು ಆಲ್ರೆಡಿ ತುಂಬ ದಿನದಿಂದ ಮೊಟ್ಟೆ ಇಟ್ಟು ಇವಾಗ ಕಾವಿ ಕೂತ್ಕೊತೈತೆ. ಆ ಕಡೆದು ಕಾವಿ ಕೂತಿಲ್ಲ, ಈ ಕಡೆದು ಕಾವಿ ಕೂತೈತೆ. ಅಲ್ಲಿ ಕಾಣುತ್ತೆ. ಮತ್ತೆ ಈ ಕಡೆದು ಪಕ್ಕ ನಾನು ಹೇಳ್ತಿದ್ದೀನಿ 100% ಕಾವಿ ಕೂತೈತೆ. ಈ ಕಡೆದು ಮೊಟ್ಟೆ ಇಡಕ್ಕೆ ಕೂತೈತೆ, ಕಾವಿ ಕೂತೈತೆ. ಅದು ನಾನು ಹೇಳಿಲ್ವಾ? ಎತ್ಕೊಂಬ, ರೆಡಿ ಮಾಡೋ ನಡಿಯಲ್ಲಿ 12 ಮೊಟ್ಟೆ ಇಟ್ಬಿಟ್ಟು ಕೂಡ್ಸೋಣ. ನನ್ಗೆ ಹೆಂಗ್ ಗೊತ್ತಾಯ್ತು ಗೊತ್ತಾ? ಇನ್ನೊಂದು ವೈಟ್ ಕಲರ್ ಬಂದ್ರೆ ಪಕ್ಕ ಕುತ್ಕೊಂತದೆ, ಎದ್ದೋಗ್ಲಿಲ್ಲ. ಕಾವಿಗೆ ಕುತ್ಕೋತಾವೆ ಕೋಳಿಗಳು. ನೋಡಿ ಎದ್ದು ಬಂತು, ನೋಡಿ ಎದ್ದು ಬಂತು. ಮೊಟ್ಟೆ ಇಕ್ಕೈತಾ? ಇದು ಇಕ್ಕಲ್ಲ. ಯಾಕೆ ಹೇಳು? ಅವ್ರ ಜಾಗ ಅಲ್ಲ, ಅದು ಕುತ್ಕೊಂಡೈತಲ್ಲ ಅದಕ್ಕೆ. ಸರಿ ಹೋಗು, ಎತ್ಕೊಂಬ ಇದನ್ನ ರಕ್ಕೆ ಸಮೇತ ಹಿಡ್ಕೋ. ಹಿಂಗ ಆರ್ದದ್ದು ಇರ್ತದಲ್ಲ, ಅದನ್ನ ಎರಡನ್ನೂ ಮಡ್ಚಿ ಹಿಂಗ್ ಹಿಡ್ಕೊಂಡು ತಗೊಂಬ, ಬಿಡ್ಬೇಡ. ಕೊಡ್ ಮೊಬೈಲ್. ಅಲ್ಲ, ಅದು ನಾನು ಪಾಪುರ್ ಎತ್ಕೋತೀನಿ, ನೀನೇ ಹಂಗೆ ಎತ್ಕೊಂಬ. ನನ್ಗೆ ಆ ಲೆವೆಲ್ಗೆಲ್ಲ ಧೈರ್ಯ ಇದ್ದಿದ್ದು ಇನ್ನೇನಂತಿತ್ತು. ಒಂದ್ಸಲ ಅಂಕಲ್ಗೂ ತೋರ್ಸ್ಬೇಕಲ್ಲ ಕಾವಿ ಕೂತಿರೋದು ಹೆಂಗೆ ಅಂತ. ಫುಲ್ ಕಾವಿ ಕೂತ್ಬಿಟ್ಟೈತೆ ಅಂಕಲ್, ಫುಲ್ ಕಾವಿ ಕೂತೈತೆ ನೋಡಿ. ನಾನು ಹೇಳಿವಾ, ಫುಲ್ ಕೂತ್ಬಿಟ್ಟೈತೆ ಕಾವಿಗೆ. ಅವ್ರು ಕಂಬಳ ನೋಡಿ, ಅದು ಆಲೆ ಒಂಥರ ಇದು ಇದಾಗ್ಬಿಟ್ಟೈತೆ. ಬನ್ರಿ ಕಿಶನಿ ಅವ್ರ ಮಮ್ಮಿ ಅವ್ರೆ, ಕಿಶನಿ ಎತ್ಕೊ ಬರ್ರಿ, ವಿಡಿಯೋ ಮಾಡ್ಕೊಂಡು. ಅಂಕಲ್ಗೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ, ದಯಮಾಡಿ. ಅಂಕಲ್ಗೋಸ್ಕರ ಯಾಕೆ? ತೋರ್ಸಕ್ಕೆ, ಅಂಕಲ್ಗೆ ತೋರ್ಸಕ್ಕೆ, ಅಂಕಲ್ಗೆ ಎಕ್ಸ್ಪ್ಲೈನ್ ಮಾಡಿ. ಬೈತಾರೆ ಅಂತ ಯಾಕೋ ಎತ್ಕೊಂಬಂದ್ರಿ ಹಂಗೆ ಹಿಂಗೆ. ಅಂಕಲ್ ನೋಡಿ, ನಾನು ಬಂದ್ರು ಅದು ಎದ್ದೋಗ್ತಾ ಇಲ್ಲ ಅಂದ್ರೆ ಅದು ಅಲ್ಲೇ ಕೂತೈತೆ ಅಂದ್ರೆ ಅದು ಕಾವಿ ಕೂತೈತೆ ಅಂತ. ಆ ಕೊಳ್ಳಿ ನೋಡಿ ಬಂತು ಹೋಯ್ತು, ಬಂತು ಹೋಯ್ತು. ಇದು ಕಾವಿ ಕೂತಿರೋ ಕೋಳಿ ಅಂಕಲ್ ನೋಡಿ. ಝೂಮ್ ಇನ್, ಝೂಮ್ ಔಟ್, ಝೂಮ್ ಇನ್, ಝೂಮ್ ಔಟ್. ಮೊಬೈಲ್ ಏನ್ ಮಾಡಬೇಡಿ, ಝೂಮ್ ಇನ್ ಝೂಮ್ ಔಟ್ ಕೊಟ್ಟವನೆ ಕಂಪ್ನಿ. ಕೋಳಿಗಳಿಗೆ ಇಲ್ಲೊಂದು ಶೆಡ್ ಮಾಡ್ಬಿಟ್ಟವ್ರ ಅಂಕಲ್, ಮಿನಿ ಶೆಡ್ಡು. ಈ ಮಿನಿ ಶೆಡ್ ಏನಕ್ಕೆ ಮಾಡೋರೆ ಅಂತ ನಂಗೆ ಗೊತ್ತಾಗ್ಲಿಲ್ವಲ್ಲ. ಏನಾಗೋಡ್ರೆ ಮಿನಿ ಶೆಡ್ ಮಾಡಿರೋದು? ಅದು ತಾಯಿ ಕೋಳಿನ ತಗೊಂಡ್ ಬಿಡಕ್ಕೆ, ಮರಿಗಳು ಮತ್ತು ತಾಯಿ ಕೋಳಿನ ತಂದು ಬಿಡಕ್ಕೆ ಮಾಡಿದ್ದು. ರೈಟ್. ನೋಡಿ ಇವಾಗ ಹಿಂಗೆಲ್ಲ ಮಾಡಿದ್ರು ಆ ಕೋಳಿ ಮಾತ್ರ ಎದ್ದೋಗಿರಲ್ಲ. ನಾನು ನಿಮಗೆ ಪ್ರೂಫ್ ಸಮೇತ ತೋರಿಸ್ತೀನಿ. ಇನ್ನೂ ಒಂದು ಕೋಳಿ ಆಲ್ರೆಡಿ ರೆಡಿ ನಿಂತೈತಲ್ಲಿ. ಅದೇ ಹೇಳಿದ್ದು, ಕ್ಯೂ ಅಲ್ಲಿ ನಿಂತ್ಕೊಂತವೆ ಕೋಳಿಗಳೆಲ್ಲ. ನೋಡಿ ಕ್ಯೂ ಅಲ್ಲಿ ನಿಂತ್ಬಿಟ್ಟಿದ್ದಾವೆ. ಕ್ಯೂ ಅಲ್ಲಿ ನಿಂತ ಮರಿ ಕೋಳಿ ಹೋಗೈತೆ. ನಾನು ಮೊಟ್ಟೆ ಇಡೋದು ನೋಡಲ್ಲ, ಏನು ಕ್ಯೂ ಅಲ್ಲಿ ನಿಂತೈತೆ. ಅವಾಗ್ಲೇ ಬಂದು ಇನ್ನೊಂದು ವೈಟ್ ಕಲರ್ ಕೋಳಿನೂ ಕ್ಯೂ ಅಲ್ಲಿ ಬಂದಿತ್ತು, ಆದ್ರೆ ಇವರು ಬರ್ಲಿಲ್ಲ, ಓಡಿಸ್ಬಿಟ್ರು. ನೋಡಿ ಆಲ್ರೆಡಿ ಇವಾಗ ವಿಡಿಯೋ ಕಾಣಿಸಲ್ಲ. ಎದೋಗ್ಬಿಡ್ತು, ಮೊಟ್ಟೆ ಇಟ್ಟೈತದು 3 4 ಈಗ 3 ಐತಲ್ಲಿ. ಟೋಟಲ್ ಎಷ್ಟೈತೆ? 3. ಅವಾಗ್ಲೇ ಇರೋದು 3. ಹೌದಾ? ಹ್ಞೂ, ಅದನ್ನೇ ಹೇಳ್ತಿರೋದು. ಟೋಟಲ್ 3 ತಾನೆ? 3 ಇದ್ದಿದ್ದು ಅವಾಗ್ಲೂ. ಅದು ಕಾವಿ ಕೂತಿರೋದು. ಯಾವ್ದು ಕ್ಲೀನ್ ನೋಡ್ಕೊ, ಆಮೇಲೆ ಹಿಡಿಯೋಣ. ಇಟ್ಕೊ ಇಲ್ಲಿ, ಯಾವ್ದು ಅಂತ ನೋಡ್ತೀನಿ ನಾನು. ಅದು ನೋಡೋದು ಚಕ್ರ ಸರಿ ಅರ್ಥ ಆಗ್ತಿಲ್ವಾ? ಕಾವಿ ಕೂತೈತಲ್ಲ, ಅದು ಯಾವ ಕೋಳಿ ಅಂತ ಫೋಕಸ್ ಮಾಡಿ ನೋಡ್ತಿದ್ಯಾ? ಇಲ್ಲ ನೋಡ, ಅದು ಪಕ್ಕ ಕಾವಿ ಕೂತೈತೆ ಡಾಕ್ಟ್ರೆ. ಅದು ಮೊಟ್ಟೆ ಇರೋದನ್ನ, ಮೊಟ್ಟೆನ ತೆರಳಿ ಕೂತ್ಕೋತೈತೆ. ಅದನ್ನ ಹಿಡ್ಕೊಂಡು ಹೋಗ್ಬೇಕು ಇವತ್ತು. ಹಿಡ್ಕೊಂಡು ಹೋಗಿ ಕಾವಿ ಕೋರ್ಸ್ಬೇಕು, ಡ್ಯಾಡಿಗೆ ಹೇಳ್ಬೇಕು. ಹಿಂಗೆ ಅಬ್ಸರ್ವ್ ಮಾಡಿ ಇದು ಮಾಡ್ಬೇಕು. ಇದು ಯಾವುದೋ ಇನ್ನೊಂದು ಕೋಳಿ ಬಂದು ಕೂತ್ಕೋತೈತೆ ಅದ್ರ ಪಕ್ಕ ಆ ಕಡೆ ಸೈಡ್. ಅದೇ ಅದು ಮೊಟ್ಟೆ ಇಡಕ್ಕೆ ಅದು ಕುತ್ಕೊಳ್ಳಿ, ಅವು ಕಾವಿ ಕೂತ್ಕೋತಾವ ಅಂತ ನೋಡ್ಬೇಕಷ್ಟೇ ನಾವು. ಇದು ವೇಟಿಂಗ್ ಲಿಸ್ಟ್ ಇರುತ್ತಲ್ಲ, ಅದೇ ಇದು. ಓಯ್, ನಾ ವಿಡಿಯೋ ಮಾಡಿದ್ದು ಈ ಕಡೆದಕ್ಕೆ ತಾನೇ ಕೋಳಿ. ಯಾವ ಕಡೆ? ಈ ಕಡೆದಕ್ಕೆ ಅಲ್ಲ ಅಲ್ಲ, ಈ ಕಡೆದು. ಈ ಕೂತೈತಲ್ಲ ಅದು, ಈಗ ಆಲ್ರೆಡಿ ಕೂತೈತು ಒಂದು. ಅದು ಹಂಗೆ ಬೇರೆವು ಕುತ್ಕೋತಾವೆ ಅನ್ಸುತ್ತೆ, ನನಗೆ ಕಾಣಿಸ್ತಿಲ್ಲ ಅಷ್ಟು. ಒಂದು ಕೆಲಸ ಮಾಡೋಣ, ಎಲ್ಲ ಹೆಣ್ಕೋಳಿನ
ಅಂದ್ಬಿಟ್ಟು ಮೊಟ್ಟೆ ಇಟ್ಟಿರೋ ಮೊಟ್ಟೆ ಇಟ್ಬಿಟ್ಟು ಕೂಸ್ಬಿಡೋಣ. ಹಂಗೆ ಕೂರ್ಸಂಗಿಲ್ಲವ. ಅಲ್ಲ ಮೊಟ್ಟೆ ಕಾವಿಗೆ ಬಂದಿದ್ರೆ ಕುತ್ಕೋತಾವೆಲ್ಲ ಎದ್ದೋತವೆ. ಅವೆಲ್ಲ ಇನ್ನೊಂದು ವೈಟ್ ಬಂದಿತ್ತು, ಅದು ಬಂದಿತ್ತಲ್ಲ ಬಂದಿತ್ತು ಮೊಟ್ಟೆ ಇಡಕ್ಕೆ. ಅದೆಲ್ಲ ಕಾವಿಗ ಮೊಟ್ಟೆಗ ಅಂತ ಚೆಕ್ ಮಾಡ್ತಾರೆ. ನೋಡ ಅಲ್ಲಿಂದ ನೋಡು, ಎರಡು ಕೋಳಿ ಕಾವಿ ಕೂತಿರಂಗೆ ಕೂತಿದ್ದು. ಒಂದು ಅವಾಗಲೇ ಕೂತಿತ್ತಲ್ಲ, ಅದು ಕೂಗಾಡ್ತೈತೆ ಈಗ, ಮೊಟ್ಟೆ ಇಲ್ವಲ್ಲ ಅದಕ್ಕೆ. ಇದ್ಯಾವುದೋ ಹೋಗಿ ಕೂತ್ಬಿಟ್ಟೈತೆ ಅಲ್ಲ ಆ ಮೊಟ್ಟೆ ಜೊತೆ. ಕೆಂದದು ಕೂತಿರೋದು ಇದು ಕೂತೈತೆ ಅದಕ್ಕೆ ಕಾವಿಗೆ. ಅದಕ್ಕೆ ಅದು ಮೊಟ್ಟೆ ಇಲ್ಲ, ನಾನು ಮೊಟ್ಟೆ ಕೊಡು ಅಂತ ಕೂಗ್ತೈತೆ. ಓ ಪಾಪ, ಅದೇನ ಹೇಳಿದ್ದು ಡೈಲಿ ಪಾಪ ಅವು ಹಿಂಗ್ ಫೈಟ್ ಮಾಡ್ಕೊಂತಾವೆ ಕಾವಿ ಕೂರಕ್ಕೆ. ನೀನ್ ಎಬ್ರಿಸ್ಬಿಟ್ಟು ಆ ಕಡೆ ಒಂದ್ ಮೊಟ್ಟೆ ಈ ಕಡೆ ಒಂದ್ ಮೊಟ್ಟೆ ಇಕ್ಕು ಗೌಡ್ರೆ. ಒಂದೊಂದ್ ಮೊಟ್ಟೆ ಎಲ್ಲ ಟವಲ್ಲು ಇಕ್ಕು ನೋಡಿ, ಎಲ್ಲರೂ ಕಾವಿ ಕೂತ್ಕೋತಾವೆ. ನೀವು ಎಬ್ರಿಸ್ಬಿಟ್ಟು ಹೇಳ್ತೀನಿ. ಇದನ್ನ ಈಗ ನಾವು ಕಾವಿಗೆ ಕೂರಿಸ್ಬೇಕು. ಇದು ಆಲ್ರೆಡಿ ಕಾವಿಗೆ ಬಂದೈತೆ. ತಾಮರ ದಾರನ ಕಟಾಕ್ರ ಇದನ್ನ. ಬಿಗ್ಯಾಗ ಹಿಡ್ಕೋ, ಕಾಲು ಹಿಡ್ಕೊಬಿಡು, ಉಲ್ಟಾನೆ ಎತ್ತಾಕ್ಬಿಡು. ಅವನ್ ಯಾವತ್ತೂ ಹಿಡಿಯಲ್ವಲ್ಲ, ಅವು ಸ್ಟ್ರಾಂಗ್ ಆಗಿದ್ದಾವೆ. ನಾನು ಅದಕ್ಕೆ ಕೋಳಿ ಹಿಡ್ಕೊಳ್ಳಲ್ಲಪ್ಪ, ಕುಕ್ಕು ಬಿಡುತ್ತೆ ಅಂತ. ಬಿಡಿ ಈಗ. ಕುಕ್ಕುದ್ರೆ ಕೈ ನೋವು ಮಾಡ್ಬಿಡ್ತೀನಿ. ಪಾಪ ಅವಕ್ಕೂ ಭಯ ಇರುತ್ತಲ್ವಾ. ನೀನ್ ನೀಟಾಗಿ ಇಟ್ಕೊಂಡಿಲ್ಲ ಅನ್ಸತ್, ನೋವಾಗ್ತಿರ್ಬೇಕು ಅದಕ್ಕೆ. ಅಯ್ಯೋ ಪಾಪ. ಇಲ್ಲಿದೆ ಗೊಬ್ಬರ ಹಾಕ್ಬಿಟ್ಟು ಸುಮ್ಮನೆ ತಗೊಂಡು ಬಾಬಾ, ನೋವು ಯಾಕೆ ಮಾಡ್ತೀಯ? ಇದನ್ನ ಕಟ್ಬಿಟ್ಟು ಗೊಬ್ಬರ ಹಾಕ್ಬಿಡು ಅಲ್ಲಿ. ಈಗ ಸೆಟಪ್ ಮಾಡೋದಕ್ಕೆ ನೀಟಾಗಿ ಕಾವಿ ಕೂರತ್ತಾರ. ಬಂಗಾರ ಕೋಕು ಕೋಕೋ ಕೋಕೋ ಬಿಸಿಲಿ ಹಂಗೆ ಕೂತ್ಕೊಳ್ಳೋದವು. ಬಿಸಿಲಲ್ಲಿ ನೋಡಿದ್ಯಾ, ಸತ್ತು ಹೋಗ್ಬಿಟ್ಟಿದ್ದಾವೆ ಅನ್ನೋ ಥರ ಬಿದ್ದೋಗ್ಬಿಟ್ಟಿರ್ತವೆ, ರೆಕ್ಕೆ ಬಿಚ್ಕೊಂಡಲ್ಲಪ್ಪ.